ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಿಡಗಳಿಗೆ ಯಾವ ರೀತಿಯಾದಂತ ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನನ್ನ ಗಿಡಗಳನ್ನ ರೀಪಾಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀನಿ ನಾನು ಪಾಟಿಂಗ್ ಮಿಕ್ಸ್ ನ ಮೊದ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಆ ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇದೇ ರೀತಿಯಾದಂತ ಗಾರ್ಡನ್ ವಿಡಿಯೋಸ್ ಹಾಗೆ ಕುಕಿಂಗ್ ವಿಡಿಯೋಸ್ ನನ್ನ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೀನಿ. ಇದೇ ರೀತಿಯಾದಂತ ಅಪ್ಡೇಟ್ಸ್ ನಿಮ್ಗೆ ತಿಳಿತಾ ಇರ್ಬೇಕು ಅಂತ ಆದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಏನೇ ಅನ್ಸಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ. ಈಗ ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ಮಾಡುದು ಅಂತ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ನಾನು ಒಂದು 10 ಬುಟ್ಟಿ ಆಗುವಷ್ಟು ಮಣ್ಣನ್ನ ತರಿಸ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹಾಕೊಳ್ತಾ ಇದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ದೊಡ್ಡ ಜಾಗ ಇದ್ರೆ ತುಂಬಾನೇ ಚೆನ್ನಾಗಾಗತ್ತೆ. ನಾವು ಪಾಟಿಂಗ್ ಮಿಕ್ಸ್ ನ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹಳೆ ಪಾಟ್ ನಲ್ಲಿರುವಂತ ಮಣ್ಣನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಪಾಟಿಂಗ್ ಮಿಕ್ಸ್ ನ ಮಾಡ್ಕೊಬಹುದು. ನಾನಿಲ್ಲಿ ನನ್ನ ಹತ್ರ ಇರುವಂತ ಅಂದ್ರೆ ಇವಾಗ ಯಾವ್ದಾದ್ರು ಪಾಟ್ ನಲ್ಲಿ ಗಿಡ ಹಾಳಾಗಿ ಆ ಪಾಟ್ ನಲ್ಲಿ ಸೈಡ್ ನಲ್ಲಿ ಇಟ್ಟಿರ್ತೀವಿ, ಅದ್ರಲ್ಲಿರುವಂತ ಮಣ್ಣುಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದೀನಿ. ನಾನು ಇಲ್ಲಿ 10 ಬುಟ್ಟಿ ಆಗೋಷ್ಟು ಮಣ್ಣನ್ನ ತಗೊಂಡಿದ್ದೀನಿ. ಮಣ್ಣೆಲ್ಲಾದ್ರೂ ಈ ರೀತಿಯಾಗಿ ಉಂಡೆಗಳೆಲ್ಲ ಆಗಿದ್ರೆ ಅದನ್ನ ಮೊದ್ಲಿಗೆ ನಾವು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂತಾದ್ರೆ ನಾವು ಪಾಟಿಗೆ ಹಾಕ್ಬೇಕಾದ್ರೆ ಅದು ಫುಲ್ ಉಂಡೆ ರೀತಿನಲ್ಲಿ ಹಾಗೆ ಇರ್ತದೆ. ಅದಕ್ಕೋಸ್ಕರ ಮೊದ್ಲಿಗೆ ಈ ರೀತಿಯಾಗಿ ಅದನ್ನ ಕುಟ್ಟಿ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಈಗ ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಅರ್ಧ ಬುಟ್ಟಿ ಆಗುವಷ್ಟು ನೀಮ್ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಾವು ಈ ರೀತಿಯಾಗಿ ಒಂದ್ಸಲ ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡಿ ತೆಗ್ದಿಟ್ಕೊಂಡ್ವಿ ಅಂದ್ರೆ ನಮಗೆ ಯಾವಾಗ ಬೇಕಾದ್ರೂ ನಾವು ಗಿಡಗಳನ್ನ ನಡ್ಕೊಬಹುದು. ಈಗ ಇದಕ್ಕೆ ಅರ್ಧ ಮಣ್ಣನ್ನ ಹಾಕೊಂಡಾಗ ನಾವು ಅರ್ಧದಷ್ಟು ಗೊಬ್ಬರನ ಹಾಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು 5 ಬುಟ್ಟಿ ಆಗುವಷ್ಟು ಗೊಬ್ಬರನ ಹಾಕೊಳ್ತಾ ಇದ್ದೀನಿ. ಇವತ್ ನನ್ನ ಹತ್ರ ಸ್ವಲ್ಪ ಅನ್ನಪೂರ್ಣ ಗೊಬ್ಬರ ಇತ್ತು. ಅದ್ರ ಜೊತೆಗೆ ನಾನು ಎರೆ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಒಂದು 5 ಬುಟ್ಟಿ ಆಗುವಷ್ಟು ನಾನಿಲ್ಲಿ ಎರೆ ಗೊಬ್ಬರನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಣ್ಣನ್ನ ಎಷ್ಟು ತಗೊಳ್ತೀವಿ ನೋಡಿ ಅದ್ರದ್ದು ಅರ್ಧದಷ್ಟು ಗೊಬ್ಬರನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಯಾಕೆಂದ್ರೆ ನಾವು ಮತ್ತೆ ಗಿಡಗಳನ್ನ ನಟ್ರ ಮೇಲೆ ಮತ್ತೆ ನಾವು ಗೊಬ್ಬರನ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಮಣ್ಣಿನ ಅರ್ಧ ಭಾಗದಷ್ಟು ಗೊಬ್ಬರನ ತಗೊಳ್ತೀನಿ. ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಬುಟ್ಟಿ ಆಗುವಷ್ಟು ಅಕ್ಕಿದು ಹೊಟ್ಟು ಬರುತ್ತೆ ನೋಡಿ, ಭತ್ತದ ಹೊಟ್ಟು, ಆ ಹೊಟ್ಟನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಾಗಿ ಮರಳನ್ನ ಸೇರಿಸಬಹುದು ಅಥವಾ ಪರ್ಲೈಟ್ ಅಂತ ಸಿಗ್ತದೆ, ಅದು ಎಲ್ಲ ನರ್ಸರಿಗಳಲ್ಲೂ ಸಿಗ್ತದೆ ಅಥವಾ ಆನ್ಲೈನ್ ಅಲ್ಲಿ ಕೂಡ ಸಿಗ್ತದೆ. ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಹಾಕಿರ್ತೀನಿ, ಬೇಕನ್ನೋರು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧದಿಂದ 3/4 ಬುಟ್ಟಿ ಆಗುವಷ್ಟು ಭತ್ತದ ಹೊಟ್ಟನ್ನ ಬಳಸ್ಕೊಂಡಿದೀನಿ. ಹಾಗೇನೆ 3 ಬುಟ್ಟಿ ಆಗುವಷ್ಟು ಮರಳನ್ನ ಬಳಸ್ಕೊಂಡಿದೀನಿ. ನಿಮ್ಮ ಹತ್ರ ಇದೆಲ್ಲದೂ ಸಿಗ್ತಾ ಇಲ್ಲ, ನಮ್ಮ ಹತ್ರ ಯಾವ್ದಾದ್ರು ಒಂದೇ ಒಂದು ಅವೈಲಬಲ್ ಇದೆ ಅನ್ನೋದಾದ್ರೆ ನೀವು 10 ಬುಟ್ಟಿ ಮಣ್ಣಿಗೆ 5 ಬುಟ್ಟಿ ಆಗುವಷ್ಟು ಮರಳನ್ ಸೇರ್ಸ್ಕೊಳ್ಳಿ. ಇಲ್ಲ ಅಂತ ಆದ್ರೆ ಅಷ್ಟು ಕೂಡ ಅವೈಲಬಲ್ ಇಲ್ಲ ಅಂದ್ರೆ ಮಿನಿಮಮ್ 4 ಬುಟ್ಟಿನಾದ್ರೂ ಸೇರ್ಸ್ಕೊಳ್ಳಿ. ನನ್ನ ಹತ್ರ ಮಣ್ಣು ಸ್ವಲ್ಪ ಕಲ್ ಮಣ್ಣಾಗಿರೋದ್ರಿಂದ ಅಂದ್ರೆ ಉದ್ರುದ್ರು ಅದು ಕಲ್ ಗೊಜ್ಜು ಮಣ್ಣು ಅಂತ ಸಿಗುತ್ತೆ, ಆ ಮಣ್ಣ ಆಗಿರೋದ್ರಿಂದ ನಾನು ಮರಳನ್ನ ಹಾಗೆ ಭತ್ತದ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಂಡಿದೀನಿ. ಅಂಟು ಮಣ್ಣಾದ್ರೆ ಮರಳಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂತಾದ್ರೆ ನೀರು ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಆದ್ರಿಂದ ನೀವು ಎಲ್ಲಾ ಗಿಡಗಳಿಗೆ ಅದನ್ನ ಬಳಸ್ಕೊಳ್ಳೋದಿಕ್ ಆಗೋದಿಲ್ಲ. ಅದಕ್ಕೋಸ್ಕರ ಮರಳಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ನೀವು ಎಲ್ಲಾ ಗಿಡಗಳಿಗೂ ಈ ರೀತಿಯಾದಂತ ಪಾಟಿಂಗ್ ಮಿಕ್ಸ್ ನ ಹಾಕೊಬಹುದು. ಈಗ ಕೆಲವು ಗಿಡಗಳಿಗೆ ನೀರ್ ಜಾಸ್ತಿ ಆದ್ರೆ ಅದು ಸತ್ತೋಗುತ್ತೆ, ಕೆಲವು ಗಿಡಗಳಿಗೆ ಅದು ನೀರು ಕಮ್ಮಿ ಆಗ್ಲೂಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಪಾಟಿಂಗ್ ಮಿಕ್ಸ್ ನ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಬೇಕಾಗತ್ತೆ. ಕೆಲವು ಗಿಡಗಳಿಗೆ ನೀರ್ ಜಾಸ್ತಿ ಆದ್ರೆ ಅದು ಕೊಳ್ತೋಗುತ್ತೆ, ಕೆಲವು ಗಿಡಗಳಿಗೆ ನೀರು ಸರಾಗವಾಗಿ ಹೋಗ್ಬೇಕಾಗಿರುತ್ತೆ, ಹಾಗೆ ಕೆಲವು ಗಿಡಗಳಿಗೆ ನೀರ್ ಅನ್ನೋದು ಹಿಡಿದಿಟ್ಕೊಬೇಕಾಗತ್ತೆ. ಅಂದ್ರೆ ಇವಾಗ ದಾಸವಾಳ ಆಗ್ಲಿ, ಗುಲಾಬಿ ಗಿಡಗಳು, ಈ ರೀತಿಯಾದಂತ ಗಿಡಗಳಿಗೆ ನೀರು ಯಥೇಚ್ಛವಾಗಿ ಬೇಕಾಗ್ತಾ ಇರುತ್ತೆ. ಅಂತ ಗಿಡಗಳಿಗೆ ನೀವು ಬೇಕಂದ್ರೆ ನೀವು ಕೋಕೋಫಿಟ್ ನ ಬಳಸ್ಕೊಬಹುದು. ಆದ್ರೆ ನಾನು ಇಲ್ಲಿ ನನ್ನ ಯಾವುದೇ ಗಿಡಗಳಿಗೆ ಕೂಡ ನಾನು ಕೋಕೋಫಿಟ್ ನ ಬಳಸೋದಿಲ್ಲ. ಏಕಂದ್ರೆ ಅದು ಬೇಗ ಮಣ್ಣಿನ ಸತ್ವವನ್ನ ಹಾಳು ಮಾಡ್ಬಿಡುತ್ತೆ. ಜೊತೆಗೆ ನೀರು ಯಾವ ರೀತಿಯಾದಂತೆ ಕೊಡ್ಬೇಕು ಅನ್ನೋದು ಕೂಡ ನಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀರು ಜಾಸ್ತಿ ಆದ್ರೆ ಬೇರ್ ಕೂಡ ಕೊಳಿಯೋ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ. ಅದಕ್ಕೋಸ್ಕರ ಆದಷ್ಟು ನಮ್ ಕೈಯಲ್ಲಿ ಆದಷ್ಟು ನಾವು ಕೋಕೋಫಿಟ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಈ ಕೋಕೋಫಿಟ್ ನ ಯಾಕೆ ಬಳಸ್ಬೇಕು? ಎಲ್ರು ನರ್ಸರಿನಲ್ಲಿ ತರುವಂತ ಗಿಡಗಳಿಗೆ ಮಾತ್ರ ಕೋಕೋಫಿಟ್ ನ ಹಾಕಿರ್ತಾರೆ. ಯಾಕೆ ಕೋಕೋಫಿಟ್ ನ ಹಾಕ್ತಾರೆ? ಅದ್ ಬರೀ ಬೇರ್ ಬರ್ಸೋಕ್ ಅಷ್ಟೇ ಅದ್ರದ್ ಮಹತ್ವ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಕೋಕೋಫಿಟ್ ನ ಯಾರು ಬಳಸೋದಿಕ್ಕೆ ಹೋಗ್ಬೇಡಿ.
ಇದು ನಮ್ಮ ಬೇರ್ಗಳಿಗೆ ತುಂಬಾನೇ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ನೀರ್ ಜಾಸ್ತಿಯಾಗಿ ಕೊಳೆಯೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಕೋಕೋಫಿಟ್ ನ ಅವಾಯ್ಡ್ ಮಾಡಿ ಈ ರೀತಿಯಾದಂತಹ ಪಾಟಿಂಗ್ ಮಿಕ್ಸ್ ನ ನೀವು ರೆಡಿ ಮಾಡ್ಕೊಳ್ಳಿ. ನಿಮಗೆ ಇವಾಗ ಯಾವುದೇ ಗಿಡನ ತಂದ್ರು ಬೇಗ ರಿಪೋರ್ಟ್ ಮಾಡ್ಬೇಕು, ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋ ಟೈಮ್ ನಲ್ಲಿ ನಾವು ಬೇಕಾದ್ರೆ ಈ ರೀತಿಯಾದಂತಹ ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡ್ಕೊಂಡ್ರೆ ಬೇಗನೆ ನಾವು ಗಿಡಗಳನ್ನ ನಡ್ಕೊಬಹುದು. ಈಗ ಈ ಮಣ್ಣನ್ನ, ಮರಳನ್ನ, ಹಾಗೆ ಗೊಬ್ಬರ, ನೀಮ್ ಕೇಕ್ನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದಕ್ಕೊಂದು ಚೆನ್ನಾಗಿ ಇದು ಬೆರಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಚೀಲದೊಳಗೆ ತುಂಬಿಟ್ಕೊಳ್ತೀನಿ. ಇವಾಗ ನಮಗೆ ಮಳೆಗಾಲ ಆಗಿರೋದ್ರಿಂದ ನನ್ಗೆ ಮಣ್ಣೆಲ್ಲ ಹಸಿ ಆಗಿ ಹೋಗುತ್ತಲ್ವಾ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮೊದ್ಲೇನೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ಮಣ್ಣೆಲ್ಲ ನಾವು ನಮ್ ಶೆಡ್ ನಲ್ಲಿ ಹಾಕಿ ಇಟ್ಕೊಂಡಿದ್ವಿ. ಈಗ ಎಲ್ಲಾ ಮಣ್ಣು ಖಾಲಿ ಆಗಿದೆ. ಅಂದ್ರೆ ನಾವು ಮೊದ್ಲಿಗೆ ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡ್ಕೊಂಡೆಲ್ಲ ಆಗಿತ್ತು. ಆ ಪಾಟಿಂಗ್ ಮಿಕ್ಸ್ ಎಲ್ಲ ಖಾಲಿಯಾಗಿ ಇವಾಗ ಮತ್ತೆ ಪಾಟಿಂಗ್ ಮಿಕ್ಸ್ ನ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರ್ಬಹುದು. ಎಲ್ಲಾದ್ರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ವಿಡಿಯೋಗೊಂದ್ ಲೈಕ್ ಕೊಡಿ. ತುಂಬಾ ಜನ ವಿಡಿಯೋನ ನೋಡ್ತೀರಾ, ಆದ್ರೆ ನೀವು ಲೈಕೇ ಕೊಡ್ತಿಲ್ಲ. ನೀವು ಲೈಕ್ ಕೊಡ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆಯಾ ಇಲ್ಲ ಅನ್ನೋದು ನಂಗೆ ಕೂಡ ಗೊತ್ತಾಗೋದಿಲ್ಲ. ಎಷ್ಟು ಲೈಕ್ ಬರುತ್ತೆ ಅಂತ ನೋಡೋಣ. ಅಂದ್ರೆ ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ನಮ್ಗೂ ಕೂಡ ಗೊತ್ತಾಗುತ್ತೆ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿದ ನಾನು ಪ್ರತಿಯೊಬ್ರು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತಾ ಇದೀನಿ. ಆದಷ್ಟು ಟ್ರೈ ಮಾಡ್ತಾನೆ ಇದೀನಿ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ. ಅಕಸ್ಮಾತ್ ಕಮೆಂಟ್ಸ್ ನಲ್ಲಿ ರಿಪ್ಲೈ ಮಾಡಕ್ ಆಗಿಲ್ಲ ಅಂದ್ರೆ ಸಾರಿ. ಆದಷ್ಟು ಜನ, ಮ್ಯಾಕ್ಸಿಮಮ್ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ನಿಮ್ಮ ಕೆಲವೊಂದು ಡೌಟ್ಸ್ ನ ನಾನು ಕ್ಲಿಯರ್ ಮಾಡಿದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.